ಅಂದ್ರೆ ಈ ಕಷ್ಟಗಳನ್ನ ಹೇಳ್ಕೊಳ್ಳೋ ಜೊತೆನಲ್ಲಿ ಉಪವಾಸ ಮಾಡಿದ್ರು ಏನಾದ್ರೂ ಫಲ ಜಾಸ್ತಿ ಸಿಗುತ್ತಾ ಗುರುಗಳೇ? ಈ ನವರಾತ್ರಿನಲ್ಲಿ ತುಂಬಾ ಜನ ಉಪವಾಸ ಮಾಡೋದನ್ನ ನೋಡ್ತಾ ಇದ್ವಿ. ಸೊ ಈ ತರ ಉಪವಾಸ ಮಾಡೋದ್ರಿಂದ ಕೂಡ ನಮ್ಮ ಹರಿಕೆ ಬೇಡಿಕೆಗಳು ಈಡೇರುತ್ತಾ? ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರ್ತೀನಿ ಅಂತ. ಯಾವ ಯಾವ ದಿನಗಳಲ್ಲಿ ಉಪವಾಸ ಮಾಡ್ತಿರೋ ಗೊತ್ತಿಲ್ಲ. ಈ 9 ದಿನಗಳಾದ್ರೂ ಕೂಡ ಉಪವಾಸ ಮಾಡುವಂತದ್ದು ಅವಳ ಹತ್ರ ಇರುವಂತದ್ದು. ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ರತ ಅಂದ್ರೆ ಆ ಒಂದು ಬ್ರಹ್ಮಕುಂಡದಿಂದ ಎದ್ದು ಬಂದಿರ್ತಾಳೆ ಮಹಾದೇವಿ, ಕುಳಿತಿರುತ್ತಾಳೆ. ನೀವು ಹೇಳೋದನ್ನ ಒಂದೊಂದು ಕೇಳಿಸ್ಕೊಳ್ತಾ ಇರ್ತಾಳೆ. ನಮಗೆ ಸಂಬಂಧಪಡುವ ಪರೀಕ್ಷಾ ದಿನಗಳಿವು. ಈ ಪರೀಕ್ಷಾ ದಿನಗಳ ಯಾರು ತೇರ್ಗಡೆ ಆಗ್ತಾರೋ, ಯಾರು ರ್ಯಾಂಕ್ ಬರ್ತಾರೋ ಅವರು DC ಆಗ್ತಾರೆ. ಖಂಡಿತ ಗುರುಗಳೇ, ನೀವು ಇವಾಗ ಚಂಡಿ ಬಗ್ಗೆ ನಮ್ಗೆ ಏನ್ ಮಹತ್ವ ಅನ್ನೋಂಥದ್ದು ಗೊತ್ತಾಯ್ತು. ಇನ್ನು ವಿಶೇಷವಾಗಿ ದುರ್ಗಾ ಸಪ್ತಶತಿ ಬಗ್ಗೆ ಹೇಳ್ತಾ ಇದ್ರಿ. ಈ ನವರಾತ್ರಿನಲ್ಲಿ ಈ ಆಚರಣೆನ ನಾವು ರಾತ್ರಿಯೇ ಮಾಡ್ಬೇಕಾ ಗುರುಗಳೇ? ಹಗಲು ಮಾಡುವಂಥದ್ದು ಇರೋದಿಲ್ವಾ? ನವರಾತ್ರಿ ಅಂತ ರಾತ್ರಿ ಬರುತ್ತಲ್ಲ, ರಾತ್ರಿನೇ ಮಾಡುವಂಥದ್ದ, ಇದು ಹೇಗೆ? ಇದ್ರ ಬಗ್ಗೆ ತಿಳಿಸಿ ಗುರುಗಳೇ. ನವರಾತ್ರಿ ಅಂದ್ರೆ ರಾತ್ರಿ ಮಾತ್ರ ಪೂಜಿಸಿ ಅಂತಲ್ಲ, ಒಂದು ವಿಶೇಷತೆ ಕೊಟ್ಟಿರೋವಂಥದ್ದು. ಅದು ಹೇಗೆ ಅಂತಂದ್ರೆ, ಈ ನವರಾತ್ರಿ ಶಿವರಾತ್ರಿ ಈ ಸಂಬಂಧ ಹೇಗಿದೆ ಅಂತಂದ್ರೆ, ಅಂತರ್ಮುಖ ಸಮಾರಾಧ್ಯ ಅಂತ ಏನು ಅಮ್ಮನಿಗೆ ಸಂಬಂಧಪಟ್ಟ ಲಲಿತಾ ಸಹಸ್ರನಾಮದ ಒಂದು ಮಂತ್ರ ಕಂಟಿನ್ಯೂ ಆಗುತ್ತೋ, ನಮಗೇನು ಗೊತ್ತಾ, ಈ ಪ್ರಪಂಚ ಹೆಚ್ಚಿಗೆ ಸಂಬಂಧ ಇರೋದು ಬಹಿರ್ಮುಖದ ಸಂಬಂಧ. ಬಹಿರ್ಮುಖ ಸ್ಥಿತಿಯ ಸಂಬಂಧವೇ ಹೆಚ್ಚಿಗೆ ಇರ್ತಕ್ಕಂತಹದ್ದು. ಈಗ ನೋಡಿ, ನೀವು ಹಗಲಲ್ಲಿ ನೀವೇನೋ ಒಂದು ಕೆಲಸ ಮಾಡ್ತಿರ್ತೀರಿ, ಹೌದಾ? ಜಾಬು, ಬಿಸ್ನೆಸ್, ಇನ್ನೊಬ್ಬರ ಜೊತೆ ಮಾತಾಡೋಂಥದ್ದು, ಮತ್ತೊಂದು ಮಗದೊಂದು, ಯಾರ ಜೊತೆಗೋ ಜಗಳನೋ ನಗೋದೋ ಏನೋ ಒಂದು ಮಾಡ್ತಿರ್ತೀರಿ, ಜಾಬ ಏನೋ. ಒಟ್ಟಾರೆಯಾಗಿ ಈ ಪ್ರಾಪಂಚಿಕ ಸುಖದ ಯಾವುದೋ ಒಂದು ಸುಖದ ಬೆನ್ನತ್ತಿರ್ತೀರಿ ನೀವು, ಅಥವಾ ಇನ್ಯಾವುದೋ ಒಂದು ಕೆಲಸದ ಬೆನ್ನತ್ತಿರ್ತೀರಿ ನೀವು. ಒಟ್ಟಾರೆಯಾಗಿ ಬಹಿರ್ಮುಖ ಸ್ಥಿತಿ ಜೊತೆಗೆ ಬಹಳ ಸಂಬಂಧ ಇದೆ ಈ ಪ್ರಪಂಚ ನಮಗೆ. ಅಂದ್ರೆ ಎಲ್ಲದಕ್ಕೂ ಎಲ್ಲರಿಗೂ ನಾವು ಬೇಕು, ಎಲ್ಲರಿಗೂ ನಾವು ಬೇಕಾಗಿರ್ತಕ್ಕಂಥದ್ದು. ಅಷ್ಟೇ ಯಾಕೆ, ಈ ಪಶು ಪಕ್ಷಿ ಪ್ರಾಣಿ ಎಲ್ಲವೂ ಹಾಗೆ, ಈ ಸೃಷ್ಟಿ ನಿಯಮನ ಹಾಗೆ. ಅದಕ್ಕೆ ಈ ಹಗಲನ್ನ ಮಹೇಶ್ವರನಿಗೆ ಹೋಲಿಸ್ತಾರೆ, ರಾತ್ರಿಯನ್ನ ಮಾಹೇಶ್ವರಿಗೆ ಹೋಲಿಸ್ತಾರೆ. ಅಂದ್ರೆ ರಾತ್ರಿ ಅಮ್ಮ ತಾಯಿ, ಅಂದ್ರೆ ರಾತ್ರಿ ಪವರ್ ಎನರ್ಜಿ ಜಾಸ್ತಿ ಇರುತ್ತೆ ಗುರುಗಳೇ ರಾತ್ರಿ ಆಚರಣೆ ಮಾಡೋದ್ರಿಂದ. ಅಲ್ಲ, ಅಲ್ಲಿಗೆ ಬರ್ತೀನಿ. ಈಗ ಈ ನವರಾತ್ರಿಗೆ ಬರ್ತೀನಿ. ರಾತ್ರಿ ಅಂದ ಕೂಡಲೇ ತಾಯಿ, ಈಗ ಸ್ವಲ್ಪ ನಾವು ಇಣಿಕೆ ನೋಡಿದರೆ ಈ ಅಂತರ್ಮುಖಿ ಅಂತ ಹೇಳ್ತಾ ಇದ್ದೀನಲ್ಲ, ಅಂತರ್ಮುಖ ಅಂತಂದ್ರೆ ಈ ಪಶು ಪಕ್ಷಿಗಳು ಕೂಡ ಅಷ್ಟೇನೆ, ಎಲ್ಲಾ ಕಡೆ ಓಡಾಡಿಕೊಂಡು ಚಿಲಿಪಿಲಿ ಹಾರಾಟ ಮಾಡಿ ಏನೋ ಸಿಕ್ಕಿದ್ದನ್ನು ಉಂಡು ಸಾಯಂಕಾಲ ಆದ್ರೆ ಬಂದ್ರೆ ಅದ್ರ ಗೂಡು ಸೇರ್ಕೊಳ್ಳುತ್ತೆ, ಅಲ್ವಾ? ಹೌದು. ಮನುಷ್ಯನ ಹಾಗೆ ಏನೇನೋ ಪಡಿಪಾಟ್ಲನ ಅನುಭವಿಸಿ ಬಂದು ಸಾಯಂಕಾಲ ಆದ್ರೆ ಅವನು ಗೂಡು ಸೇರ್ಕೊಳ್ತಾನೆ. ಮತ್ತೆ ಅವನಿಗೋಸ್ಕರ ರಾತ್ರಿ ಏನ್ ಆಲೋಚನೆ ಮಾಡುತ್ತಾನೋ ಆ ನಂತರ ನಿದ್ರಾವಲೋಕಕ್ಕೆ ಹೊರಡ್ತಾನೆ. ಆ ನಿದ್ರೆಗೆ ಜಾರುವುದೇ ಈ ಸಣ್ಣ ಮಗುವನ್ನ, ಎಲ್ಲೋ ಹಠ ಮಾಡ್ತಾ ಇರೋ ಮಗುನ ಆ ಅಮ್ಮ ತೊಡೆ ಮೇಲೆ ಮಲಗಿಸ್ಕೊಂಡು ಬೆನ್ನು ತಡತಾ ಒಂದು ಲಾಲಿ ಹಾಡ್ತಾ ನಿದ್ರೆ ಮಾಡಿಸುತ್ತಲ್ಲ, ಆ ನಿದ್ರೆ ನಮಗೆ ರಾತ್ರಿ. ಅಂದ್ರೆ ನಮ್ಮ ಬೆಳವಣಿಗೆಗಳು, ಅಂತರ್ಮುಖ ಅಂತಂದ್ರೆ ನಮ್ಮ ಆಲೋಚನೆಗಳು ಮತ್ತೊಂದಕ್ಕೆ ಇನ್ನೊಂದಕ್ಕೆ ತಯಾರಿ ನಡೆಯೋದೇ ನಮ್ಮ ಒಬ್ಬರಿಗೋಸ್ಕರ. ಅಂದ್ರೆ ದೇಹ ತುಂಬಾ ದಣಿದಿರುತ್ತೆ, ಅಂತಹ ದಣಿದಿರತಕ್ಕಂಥ ಈ ದೇಹಕ್ಕೆ ಮಾತ್ರ ಮಾತಾಡ್ತಿದ್ದೇನೆ. ಇನ್ನು ಬಹಿರ್ಮುಖ ಅಂತಂದ್ರೆ ಕುಟುಂಬ ಸದಸ್ಯರು, ಸಂಸಾರ ಅವೆಲ್ಲ ಕೂಡ ಹಗಲಲ್ಲಿ ಮಾಡ್ಕೊಳ್ತೀರಿ. ರಾತ್ರಿ ಸಂದರ್ಭದಲ್ಲಿ ಒಂದಷ್ಟು ದಣಿವನ್ನ ಹಾರಿಸಿಕೊಳ್ಳಲಿಕ್ಕೆ ಅದನ್ನ ತಾಯಿ ಅಂತ ಕರೆದು, ಯಾವುದನ್ನ? ರಾತ್ರಿಯನ್ನ. ಅದೇ ಈ ಶರಣ್ ನವರಾತ್ರಿಯನ್ನ ಅಮ್ಮನನ್ನ ಆಡಿಕೊಂಡಾಡಿ ಸ್ವಲ್ಪ ಹೆಚ್ಚಿಗೆ ಸಮಯ ಕೊಡು ಅಂತಂದ್ರು. ಹಾಗಂತೇಳಿ ಹಗಲು ಮಾಡಬೇಡ ಅಂತ ಏನಿಲ್ಲ, ಮಾಡು. ಅದು ಯಾವ ರೀತಿ ಅಂತಂದ್ರೆ 9 ಹಗಲುಗಳು 9 ರಾತ್ರಿಗಳು. ಇದನ್ನು ಅಹೋರಾತ್ರಿ ಅಂತ ಕರಿತೀವಿ. ಈ ಅಹೋರಾತ್ರಿಗಳು ಏನಿದಾವೋ ಹಗಲಲ್ಲಿ ನೀನು ಪ್ರಾತಃ ಕಾಲ ಪೂಜೆ ಮಾಡಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು, ಎಷ್ಟು ಸಾಧ್ಯವಾಗುತ್ತೆ ಅಂತ ನಾನೇನೋ ಹೇಳ್ತೀನಿ. ಇಲ್ಲಿ ಎಂಥದ್ದು ಅಂತಂದ್ರೆ, ನಮ್ಮ ಹುಡುಗರು 1-2 ಬರಬೇಕಾಗಿದ್ದರು, ಬರಲಿಲ್ಲ, ಕೈ ಕೊಟ್ಟರು ನನಗೆ. ಎಲ್ಲಿ ಮೊಟ್ಟಿಗೆ ಮಾಡಕ್ ಬರಲ್ಲ ನನಗೆಲ್ಲಿ. ಎಷ್ಟು ಅಂತಂದ್ರೆ, ರಾತ್ರಿ ಮಲಗೋದು ಮಾತ್ರ ಏನೇ ಆಗಿದ್ರೂ ಪೂಜೆ ಎಷ್ಟೊತ್ತು ಮುಗಿದ್ರೂ 12 ಗಂಟೆ ಮೇಲೇನೆ ಮಲಗೋದಾಗಿರುತ್ತೆ. ಮತ್ತೆ 3:15 ಎದ್ದರೆ ನನ್ನ ಪೂಜೆಗೆ 4 ಗಂಟೆಗೆ ಪ್ರಾರಂಭ ಆಗುತ್ತೆ. ಮೊದಲ ದಿನ ಮಾತಾಡ್ತಿದ್ದೀನಿ ನಾನು. ಈ ಶಾಸ್ತ್ರ ಏನ್ ಹೇಳುತ್ತೆ ಅಂತಂದ್ರೆ, ಪ್ರಾತಃ ಕಾಲ ಕಡಿಮೆ ಮಾಡು, ಮಧ್ಯಾಹ್ನ ಕೂಡ ತ್ರಿಕಾಲಗಳು ಮಾಡು, ಮಧ್ಯಾಹ್ನ ಕಡಿಮೆ ಮಾಡು. ಯಾಕಂದ್ರೆ ನವರಾತ್ರಿ ಅಲ್ವಾ, ರಾತ್ರಿ ಹೆಚ್ಚಿಗೆ ಮಾಡು ಅಂತ ಹೇಳ್ತಾ ಇದೆ ಇಲ್ಲಿ.
ಇಲ್ಲಿ ಮಾತ್ರ, ಬೇರೆ ದಿನಗಳಲ್ಲ, ಶರನ್ನವರಾತ್ರಿಯಲ್ಲಿ ರಾತ್ರಿ ಸ್ವಲ್ಪ ಅಮ್ಮನಿಗೆ ಹೆಚ್ಚಿಗೆ ಹೊತ್ತು ಕೊಟ್ಟು ಪೂಜೆ ಮಾಡು ಅಂತ. ಇನ್ನು ಉಳಿದಿರೋ ಪಾರಾಯಣ ಎಲ್ಲ ಮಾಡ್ಕೊಂತ. ಆ ಮೊದಲ ದಿನ ಏನಾಯ್ತು ಅಂತಂದ್ರೆ, ಬರ್ತೀವಿ ಅಂತ ಹೇಳಿದ ಹುಡುಗರು ಯಾಕೆ ಬರಲಿಲ್ಲ, ಮತ್ತೆ ನಾನು ಕರೆ ಕೂಡ ಮಾಡಕ್ ಹೋಗ್ಲಿಲ್ಲ. ಹಾಗೆ ಹಿಂದಿನ ದಿವಸ ತುಂಬಾ ಬಳಿಲಿರ್ತಾರೆ ಅಂದ್ಬಿಟ್ಟು ನಾನೇನ್ ಮಾಡಿದೆ ಅಂತಂದ್ರೆ, ಸರಿ ಬರ್ಲಿ ಬಿಡ ಸುಮ್ಮನೆ ಅದೇ. ದೇವರ ಮನೆ ಒಳಗಡೆ 4ಕ್ಕೆ ಹೋದರೆ 4ರಿಂದ 5, 5ರಿಂದ 6, 6ರಿಂದ 7, 7ರಿಂದ 8, 8ರಿಂದ 9, 9ರಿಂದ 10 ಇಷ್ಟು ತನಕ ಕಂಟಿನ್ಯೂ ಆ ಪಾರಾಯಣ ಮಾಡಿ 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 ಆ ಪಾರಾಯಣ ಒಂದೇ ಇದ್ರೆ ಪರವಾಗಿಲ್ಲ, ಅಭಿಷೇಕ ಇರುತ್ತೆ, ಆ ಶೈಲಪುತ್ರಿ ಆವಾಹನೆ ಇರುತ್ತೆ, ಆ ಶೈಲಪುತ್ರಿಗೆ ಯಾವ ಕಳಶವನ್ನು ಇಡಬೇಕು ಅದಕ್ಕೆ ಸೂತ್ರವೇಟಿ ಸುತ್ತೋದರಿಂದ ಹಿಡಿದು ಅದು ಸ್ವಚ್ಛ ಇದೆಯಾ ಅಂತ ನೋಡೋದ್ರಿಂದ ಹಿಡಿದು ಅದಕ್ಕಿಂತ ಬೇಕಾಗಿರತಕ್ಕಂತಹದ್ದು ಆಮ್ರ ಪಲ್ಲವದಿಂದ ಹಿಡಿದು ಅದಕ್ಕೆ ಬೇಕಾಗಿರತಕ್ಕಂತಹ ಮಂಗಳ ದ್ರವ್ಯ ಪದಾರ್ಥಗಳನ್ನು ಅರ್ಪಣೆ ಮಾಡೋದ್ರಿಂದ ಹಿಡಿದು ಧೂಪ ದೀಪ ನೈವೇದ್ಯರಾಜನ ಒಂದು ಕಳಶದ ಮಾತಾಡ್ತಿಲ್ಲ ನಾನು. ನಮ್ಮಲ್ಲಿರ್ತಕ್ಕ ಸಣ್ಣ 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 ವಿಗ್ರಹಗಳು ಕೂಡ ಒಂದು 54 ವಿಗ್ರಹಗಳು ಏನಿದಾವೆ ಅಷ್ಟಕ್ಕೂ ಕೂಡ ಪೂಜೆ ಮಾಡಿ ಸಾಲಕ್ರಮೆಲ್ಲ ಕೂಡ ಅಭಿಷೇಕ ಮಾಡಬೇಕಾದ್ರೆ ಸಂಪೂರ್ಣವಾಗಿ 4ರಿಂದ 5 ಮುಗೀತು. 1-2 ಹುಡುಗರು ಮಾತ್ರ ಇರೋರು ಏನಾಗಿದ್ದಾರೆ ಆ ವಿಗ್ರಹವನ್ನು ಸ್ವಚ್ಛ ಮಾಡ್ತಿದ್ದಾರೆ. ಆವಾಗ ನಾನು ವಿಷ್ಣು ಸಹಸ್ರನಾಮ ಪಾರಾಯಣ, ಆ ಗಣಪತಿಗೆ ಸಂಬಂಧಪಟ್ಟ ಸ್ತೋತ್ರಾದಿಗಳನ್ನ, ಗಣಪತಿ ಅಸ್ತವ, ಗಣಪತಿ ಅಥರ್ವ ಶೀರ್ಷ, ಶ್ರೀ ಸೂಕ್ತ, ಪುರುಷ ಸೂಕ್ತ, ಮಹಾನಾರಾಯಣೋಪನಿಷತ್ತು, ಇಲ್ಲಿರ್ತಕ್ಕಂಥ ದುರ್ಗಾ ಸಪ್ತಾಶತಿಯ ಮೊದಲ ಅಧ್ಯಾಯ ಪ್ರಾರಂಭ. ಅದಕ್ಕೆ ಈ ಹಿಂದೆ ಬರ್ತಕ್ಕಂತಹದ್ದು ರಾತ್ರಿ ಸೂಕ್ತದಿಂದ ಹಿಡಿದು ಒಂದಷ್ಟು ಇದೆ, ಅವೆಲ್ಲ ಹೇಳಬೇಕಾಗತ್ತೆ. ಈ ಶಾಪ ವಿಮೋಚನ ಮಂತ್ರ ಎಲ್ಲ ಮಾತಾಡೋದಿರುತ್ತೆ, ಅದು 108 ಸಲ ಜಪ ಇರುತ್ತೆ. ಇಷ್ಟೆಲ್ಲ ಮುಗಿಸಿ ಮಾಡಿ ಬಹುಶಃ ನಾವೊಂದು 8 ಗಂಟೆ ಮುಗಿಸ್ಬೇಕು ಅಂತಿರೋದು. ಯಾಕೆ 8 ಗಂಟೆ ಮುಗಿಸ್ಬೇಕು ಅಂದ್ರೆ, ಇಲ್ಲಿ 3 ಕಾಲ ಹೋಮ ಮಾಡ್ತಾ ಇದೀವಲ್ಲ, ಪ್ರಾತಃ ಕಾಲವೂ ಹೋಮ, ಮಾಧ್ಯಾಹ್ನಿಕವೂ ಹೋಮ, ಸಂಜೆಯೂ ಹೋಮ. ಈ ಪ್ರಾತಃ ಕಾಲದ ಮುಗಿದಿದ್ದೇ 10 ಗಂಟೆ, ಇನ್ನು ಮಧ್ಯಾಹ್ನ ಸ್ಟಾರ್ಟ್ ಮಾಡೋದು ಬಟ್ ಕಂಟಿನ್ಯೂ. ಅಲ್ಲೊಂದು 10 ಗಂಟೆಗೆ ಆದ್ಮೇಲೆ 10ರಿಂದ 11 1 ತಾಸು ಮಾತ್ರ ವಿಶ್ರಾಂತಿ ಮೀನ್ಸ್ ಅದೇನು ಪರಿಕರ ಸಿದ್ಧತೆ ಮಾಡ್ಕೊಳ್ಳೋದು. ಮತ್ತೆ ಹೋಮಕ್ಕೆ ಪ್ರಿಪರೇಷನ್, ಆ ಹೋಮ ಎಲ್ಲ ಮುಗಿದಿತ್ತು. ಏನು 8:45 ಹೋಮ ಪ್ರಾರಂಭ ಆಗೋದಕ್ಕೆ 10 ಕಾಲ ಆಯ್ತು ಕರೆಕ್ಟಾಗಿ ಮುಗಿಸ್ಲಿಕ್ಕೆ. ಮತ್ತೆ ಈಗ ನಾವು 12 ಸ್ಟಾರ್ಟ್ ಮಾಡ್ಬೇಕಲ್ಲ, 11:15 ಅಭಿಜಿನ್ ಮುಹೂರ್ತ, 12ಕ್ಕೆ ಪ್ರಾರಂಭ ಮಾಡಿ ಇವೆಲ್ಲ ಮಾಡ್ಕೊಳ್ತೀವಿ ಅಂತಂದ್ರೆ ಇಷ್ಟೆಲ್ಲ ಮಾಡಬೇಕು. ಒಂದನ್ನು ಕೂಡ ನಾನು ಮಟುಕುಗೊಳಿಸುವಾಗಿಲ್ಲ. ಪ್ರೀತಿಯ ಬಂಧುಗಳೇ, ನಾನು ನಿಮಗೇನು ಹೇಳ್ತೀನಿ ಅವೆಲ್ಲ ನಾನು ಮಾಡ್ತೇನೆ. ಮೊದಲನೇ ದಿನದ ತಿಳ್ಕೊಂಡ್ವಿ, 9 ದಿನಾನೂ ಆಗಬೇಕು ಅಂತ. 9 ದಿನ ಆಮೇಲೆ ಐಡಿಯಾ ಮಾಡ್ಬಿಟ್ಟೆ, ಆಲ್ಟರ್ ಮಾಡ್ಕೋಬೇಕಾಯ್ತು. ನೀನ್ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನನಗೆ ಹೇಳ್ಬೇಕಣ್ಣಯ್ಯ ಅಂತೇಳಿ. ಮತ್ತೆ ಅವ್ರು ಏನೋ ಕಾರಣ ಹೇಳ್ತಾರೆ ಸರ್, ಅದನ್ನ ಪಕ್ಕಕ್ಕೆ ಇಟ್ಟು ಮತ್ತೆ ನನಗೆ ಬೇಕಾಗಿರುತ್ತೆ ಶೃಂಗೇರಿಯಿಂದ ಒಬ್ಬನೇ ಕರೆಸ್ಕೊಂಡು, ಮತ್ತೆ ನಂಗೆ ಬೇಕಾದ್ರೆ ಇನ್ನೊಂದು ಹುಡುಗನನ್ನ ಆಂಧ್ರದಿಂದ ಕರೆಸ್ಕೊಂಡು ಮತ್ತೆ ಎಲ್ಲ ಆಲ್ಟರ್ ಮಾಡ್ಕೊಳ್ತೀನಿ. ಬಟ್ ಆ ದಿನ ಇಷ್ಟು ತಾಸು ತೆಗೆದುಕೊಂಡ್ಬಿಡುತ್ತಲ್ಲ, ಅದಕ್ಕಾಗಿ ಮತ್ತೆ ಪೂರ್ವ ತಯಾರಿ ಇರುತ್ತೆ. ಮತ್ತೆ ಇನ್ಯಾರ ಜೊತೆ ಮಾತಾಡಿ ಇವೆಲ್ಲ ಏನಿರುತ್ತಾವೋ ರಾತ್ರಿಯ ಸಂದರ್ಭದಲ್ಲಿ ಅಂದ್ರೆ 4:15 ಸಂಜೆ ಪ್ರಾರಂಭ ಆದರೆ ಬಹುಶಃ ನನಗೊಂದು ಕೆಲವೊಂದು ಅಭ್ಯಾಸ ಉಂಟು. ಆ ಸಂದರ್ಭದಲ್ಲಿ ಮಾತ್ರ ಕೆಲವೊಂದು ಥಿಂಗ್ಸ್ ತೆಗೆದು ಪೂಜೆ ಮಾಡುವಾಗ ಬಹುಶಃ ನಮ್ಮ ಮನೆಗೆ ಅವತ್ತು ಯಾರೊಬ್ಬರು ಆಂಧ್ರದವ್ರು ಬಂದಿದ್ರು. ಸ್ವಾಮೀಜಿ ನಿಮ್ಮ ಮನೆ ಮೇಲೆ ಏನು ಸ್ವಾಮೀಜಿ ಹಂಗೆ ಗರುಡ ಇದೆ ಅಂತಂದ್ರು. ಯಾರು ಗಮನಿಸಲ್ಲ, ಇವರು ಗಮನಿಸಿಬಿಟ್ಟಿದ್ದಾರೆ. ಕೆಲವ್ರಿಗೆ ಮಾತ್ರ ಗೊತ್ತುಂಟು. ನೀವು 1-2 ಗರುಡ ನೋಡಿರ್ತೀರಿ ಓಡಾಡೋದನ್ನು ಮಾಡೋದನ್ನು. ನಾನು ಯಾವತ್ತಾದ್ರೂ ಅದನ್ನು ಕೂಡ ನಿಮಗೆ ಆ ಎಪಿಸೋಡ್ ಕೊಡ್ತೀನಿ. ಬಹುಶಃ ನಾನು ಅರ್ಘ್ಯ ಕೊಡಕ್ಕೆ ಹೋಗೋವಾಗ ಒಂದು ಸಮಯದಲ್ಲಿ ಮಾತ್ರ, ಅದು ಸಂಜೆ ಯಾವತ್ತಾದ್ರೂ ಮಾತಾಡುವಾಗ ಆ ಅರ್ಘ್ಯವನ್ನ ಬೇರೆ ಸಂದರ್ಭದಲ್ಲಿ ಮಾಡ್ತಿರ್ತೀವಿ. ತುಂಬಾ ಮುಖ್ಯವಾಗಿರ್ತಕ್ಕಂಥ ಬಂದಾಗ ಬಹುಶಃ ಅದು ಭಾರತ ಇನ್ನೊಂದು ಸಲ ರಾತ್ರಿ 10 ಗಂಟೆ ಆಗಲಿ ಅರ್ಘ್ಯ ಕೊಡೋದಿರುತ್ತೆ. ಆದರೆ ಆ ಒಂದು ಪೂಜೆಯಲ್ಲಿ ಆ ಪದಾರ್ಥ ತೆಗೆದಾಗ ನೀವು 1, 2 ಅಥವಾ 10, 20, 30, 40 ಗರುಡ ನೋಡ್ಬೋದು. ಆದರೆ ನಾನು ಅರ್ಘ್ಯ ಕೊಡುವಾಗ 500ಕ್ಕೂ ಮೇಲ್ಪಟ್ಟು ಗರುಡನನ್ನು ನೀವು ದರ್ಶನ ಮಾಡ್ಕೋಬಹುದು. ಆ 500 ಮೇಲ್ಪಟ್ಟು ಗರುಡ ನೋಡಿದ ಮೇಲೆ ಆತ ಈ ಪವನ್ ಕಲ್ಯಾಣ್ ಇದಾನಲ್ಲ ಅವ್ರ ಜೊತೆ ಇರ್ತಾನೆ, ಯಾವಾಗಲೂ ಅವ್ರ ಜೊತೆ ಇರ್ತಾರೆ. ಆ ಯಪ್ಪ ಬಂದು ನನ್ನ ಜೀವನದಲ್ಲಿ ಮೊದಲು ಸ್ವಾಮೀಜಿ ನಾನು ಇದನ್ನು ನೋಡಿದ್ದು, ಇಷ್ಟೊಂದು ಗರುಡ ನೋಡಿದ್ದು ನಾನು ಅಂತ ಹೇಳಿದ ಮೇಲೆ, ಆಮೇಲೆ ಅವ್ರ ಜೊತೆಗೆ ಇನ್ನೊಬ್ಬರು ಬಂದಿದ್ದು. ಅವ್ರಿಗೆ ಗೊತ್ತಿತ್ತು, ಅಣ್ಣ ನೀನು ಹೀಗೆ ನೋಡ್ತಾ ಇದೀಯಾ, ಗುರುಗಳಿಗೆ ಸಂಬಂಧಪಡ್ತಕ್ಕ ಕೆಲವು ಮತ್ತೆ ಅವರು ವಾಹನದಲ್ಲಿ ಹೊರಟರು ಮೇಲೆ ಹೋಗ್ತಿರೋದು ನಾನು ನೋಡಿದ್ದೇನೆ ಅಂತ ಅವನು ಹೇಳ್ತಿದ್ದ. ಮತ್ತೆ ಅವನಿಗೆ ಸನ್ನೆ ಮಾಡಿದೆ ಈ ವಿಷಯಕ್ಕೆ ಬಿಡು ಅಂತ. ಯಾಕೆಂತಂದ್ರೆ ಮತ್ತೆ ನಾವು ಇನ್ಯಾವುದೋ ನನಗೆ ಆ ವಸ್ತು ಬೇಕು ಮತ್ತೊಂದು ಇವೆಲ್ಲ ಹೊರಡ್ತವೆ. ಈ ಗರುಡ ಅನ್ನೋದು ಏನು ಅಂತಂದ್ರೆ ಅತ್ಯಂತ ಶುಭ. ನಮ್ಮ ಮನೆಯಲ್ಲಿ ಇಲ್ಲಿ ಏನು ನೈವೇದ್ಯ ಮಾಡ್ತೀವೋ ಅದನ್ನು ಕೂಡ ನಿಮಗೆ ಒಂದ್ಸಲ ನಾನು ತೋರಿಸ್ತೇನೆ. ಹಿಂಗೆ ತಗೊಂಡು ಹೋಗ್ತಿರ್ಬೇಕಾದ್ರೆ ಆ ಪ್ರಸಾದ ಲೇಟ್ ಆದ್ರೆ ಅಲ್ಲಿಗೆ ಬರುತ್ತೆ, ಅದು ಅಲ್ಲಿಗೆ ಬರುತ್ತೆ, ಮುಟ್ಟಿ ಹೋಗುತ್ತೆ, ತಿಂದು ಹೋಗುತ್ತೆ. ಹಾಗೆ ನೈವೇದ್ಯಗಳು ಮಾಡಬೇಕಾದ್ರೆ
ಭಟ್ರಿಗೆ ಹೇಳಿರ್ತೀನಿ ಇಂಥದ್ದು ಹೀಗೆ ಬೇಕು ಅಂತ, ಅದೆಲ್ಲ ಇರುತ್ತೆ. ಲೇಟ್ ಆಯಿತು, ಮತ್ತು ನಾನು ಎಲ್ಲಿಗೋ ವಿಷಯ ತೊಗೊಂಡೋದು ಇದಕ್ಕೆ ಸ್ಟಾಪ್ ಮಾಡ್ತೀನಿ. ಈ 9 ರಾತ್ರಿಗಳು, ರಾತ್ರಿ ಸಂದರ್ಭ ಬಹಳ ಅತ್ಯಂತ ಉತ್ತಮವಾಗಿರುತ್ತೆ. ಈ ಚಂಡಿಗೆ ಸಂಬಂಧಪಡತಕ್ಕಂಥ ಮೊದಲೇ ಕಲಿಯುಗದಲ್ಲಿ ಬಹಳ ಅದ್ಭುತವಾಗಿರುವಂಥದ್ದು, ವಿಶೇಷವಾಗಿರುವಂಥದ್ದು, ಶೀಘ್ರಗತಿಯ ಫಲವನ್ನು ಕೊಡುವಂಥದ್ದು ಗಣಪತಿ ಚಂಡಿ ಅಂತ ನಾನು ಆವಾಗ ಬಡ್ಕೊಳ್ತಾ ಇರ್ತೀನಿ. ಈ ಚಂಡಿಯನ್ನು ಆರಾಧನೆ ಮಾಡುವ ದಿನಗಳಿವು. ಆಮೇಲೆ ಈ ಒಂದು ಭಾರತ ದೇಶಾದ್ಯಂತ ತುಂಬ ಹೆಚ್ಚಿಗೆ ಗೊತ್ತಿರುವಂಥದ್ದು ಮಾಡುವಂಥದ್ದು ಈ ಒಂದು ಚಂಡಿ ದೇವಿಯನ್ನೇ. ಈ 9 ದಿನಗಳು ಕೂಡ ಶ್ರೇಷ್ಠನಾ ಗುರುಗಳ ನವರಾತ್ರಿನಲ್ಲಿ? ಬಹಳ ಶ್ರೇಷ್ಠ. ಆ ಅಮ್ಮನ ಅವತಾರಗಳು, ಅವಳೊಂದು ಆ ಪಟ್ಟದಲ್ಲಿ ಆ ದೇವಿ ಕುಳಿತಿರ್ತಕ್ಕಂತಹದ್ದನ್ನು ವಿಶೇಷವಾಗಿ ಆರಾಧನೆ ಮಾಡಲಿಕ್ಕಿರ್ತಕ್ಕಂತಹ ಒಂದು ಪರೀಕ್ಷಾ ದಿನಗಳು. ಆಮೇಲೆ ಇನ್ನು ಸಾಮಾನ್ಯವಾಗಿ ಸಾಮಾನ್ಯ ಜನಕ್ಕೆ ನಾವು ತಿಳಿಸ್ಕೊಡ್ಬೇಕಾದ್ರೆ, 1 ವರ್ಷದ ಪೂರ್ಣ ಫಲ ಅಂತ ಏನಿದೆಯೋ ಆ 1 ವರ್ಷದ ಪೂರ್ಣ ಫಲ ನೀವು ಪೂಜೆ ಮಾಡಿದ ಏನು ಪಡ್ಕೊಳ್ತೀರೋ ಈ 9 ದಿನದಲ್ಲಿ ಪಡ್ಕೊಳ್ಬಹುದು. ಆಮೇಲೆ ಇನ್ನೊಂದು ಎಚ್ಚರ ಹೇಳೋದಾದರೆ, ನಮ್ಮ ಕಷ್ಟಗಳನ್ನು ತಾಯಿ ಬಳಿ ಹೇಳ್ಕೊಳ್ಳೋ ದಿನ. ನಮ್ಮ ಕಷ್ಟಗಳನ್ನು ನಮಗೆ ತುಂಬ ಬೇಕಾಗಿರೋರು ಅವ್ರ ಮುಂದೆ ಹೇಳಿದ್ರೆ 100ಕ್ಕೆ 100 ನಮಗೆ ದೊಡ್ಡ ಮಟ್ಟ ಸಹಾಯ ಮಾಡ್ತಾರೆ. ಆದರೆ ಅವ್ರು ಸಿಗೋದೇ ಕಷ್ಟ, ಸಿಕ್ಕಿಬಿಟ್ರೆ ನಮ್ಮ ಕಷ್ಟ ಕ್ಲಿಯರ್. ಸಿಕ್ಕಿದೆ ಈಗ ಆ 9 ದಿನ. ಅಂದ್ರೆ ಈ ಕಷ್ಟಗಳನ್ನ ಹೇಳ್ಕೊಳ್ಳೋ ಜೊತೆನಲ್ಲಿ ಉಪವಾಸ ಮಾಡಿದ್ರು ಏನಾದ್ರೂ ಫಲ ಜಾಸ್ತಿ ಸಿಗುತ್ತಾ ಗುರುಗಳೇ? ಈ ನವರಾತ್ರಿನಲ್ಲಿ ತುಂಬಾ ಜನ ಉಪವಾಸ ಮಾಡೋದನ್ನ ನೋಡ್ತಾ ಇದೀವಿ. ಸೊ ಈ ತರ ಉಪವಾಸ ಮಾಡೋದ್ರಿಂದ ಕೂಡ ನಮ್ಮ ಹರಿಕೆ ಬೇಡಿಕೆಗಳು ಈಡೇರುತ್ತಾ ಅಂತ? ಇಲ್ಲಿ ಏನಂತಂದ್ರೆ, ಈ ಭೋಜನಾದಿಗಳಲ್ಲಿ 1 ಹೊತ್ತು ಅಂತ ಇದೆ. ಈಗ ನಮ್ಮಲ್ಲಿ 1 ಟೈಮ್ ಅಷ್ಟೇ, ಅದು ನೈವೇದ್ಯ ಆಗಿರ್ತಕ್ಕಂಥ ಏನಿರುತ್ತೋ ಮಧ್ಯಾಹ್ನ ಮುಗೀತು. ಆನಂತರ ರಾತ್ರಿ ಒಂದಷ್ಟು ಹಣ್ಣು ಅದೇ ತಗೊಳ್ತಾರೆ, ಮುಗೀತಲ್ಲಿಗೆ.